ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಇಂಡಿಯಾದಲ್ಲಿ ಟ್ಯಾಕ್ಸ್ ಇಂಪೋಸ್ ಮಾಡೋದು ಹೇಗೆ ಅಂತಂದರೆ, ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಆಧಾರದ ಮೇಲೆ. ಅವರು ಭಾರತದ ನಿವಾಸಿ ಆದರೆ ಟ್ಯಾಕ್ಸ್ ಕಟ್ಟಬೇಕು, ಭಾರತದ ನಿವಾಸಿ ಆಗದೇನೆ ಇದ್ದರೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಆ ಥರದ್ದೆಲ್ಲ ಕೇಸ್ಗಳಿರ್ತವೆ. ಸೊ ಹಾಗಾಗಿ ನೀವು ಈ ಕಾನ್ಸೆಪ್ಟನ್ನು ಕಲ್ತ್ಕೊಳ್ಬೇಕು. ಟ್ಯಾಕ್ಸ್ ಇಂಪೋಸ್ ಮಾಡೋದು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್, ಈಗ IPL ಆಡಲಿಕ್ಕೆ ಫಾರಿನ್ ಪ್ಲೇಯರ್ಸ್ ಇಂಡಿಯಾಕ್ಕೆ ಬರ್ತಾರೆ. ನಮ್ಮ ಇಂಡಿಯಾದಿಂದ BCCI ಇಂದ ಅಂದರೆ ಫ್ರಾಂಚೈಸಿಯಿಂದ ಅವರಿಗೆ ಇಷ್ಟು ಅಮೌಂಟ್ ಕೊಟ್ಟು ಬಿಡ್ ಮಾಡಿ ಅವರನ್ನು ತಗೊಳ್ತಾರೆ. ಸೊ ಆ ಅಮೌಂಟಿಗೆ ಅವರು ಟ್ಯಾಕ್ಸ್ ಕಟ್ಟಬೇಕಾ? ಫಾರಿನ್ ಪ್ಲೇಯರ್ಸ್ ಇಂಡಿಯನ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾ? ಎಸ್, ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಆ ಇನ್ಕಮನ್ನು ಗಳಿಸಿದ್ದು ಅವರು ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ. ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆದರೆ ಈವನ್ ನಾನ್ ರೆಸಿಡೆಂಟ್ ಆದರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ಕೇಸ್ಗಳು ಅದನ್ನೇ ಹೇಳುತ್ತೆ ನಿಮಗೆ. 10 ಮಾರ್ಕ್ಸಿಗೆ ಕೇಳ್ತಾರೆ, ಬಟ್ 5 ಕೇಸ್ ಇದೆ. 5 ಕೇಸನ್ನು ನೀಟಾಗಿ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಆ 5 ಕೇಸ್ ಏನು? ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿದ್ದರೆ ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾನ್ ರೆಸಿಡೆಂಟ್ ಆದರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಇಂಡಿಯಾದಲ್ಲಿ ರಿಸೀವ್ ಆದರೆ ಅವಾಗಲೂ ಅದೇ ಥರನೇ, ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು, ನಾನ್ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಕಟ್ಟಬೇಕು. 3 ಸಿಚುವೇಷನ್ನಲ್ಲಿ ಟ್ಯಾಕ್ಸಬಲ್. 3 ಸಿಚುವೇಷನ್ ಯಾವ್ದು ಅಂತಂದರೆ, ಇಂಡಿಯಾದಲ್ಲಿ ಅರ್ನ್ ಆದರೆ 3ಕ್ಕೂ ಟ್ಯಾಕ್ಸಬಲ್, ಇಂಡಿಯಾದಲ್ಲೇ ರಿಸೀವ್ ಆದರೆ 3 ಟ್ಯಾಕ್ಸಬಲ್, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ 3 ಟ್ಯಾಕ್ಸಬಲ್. ಅದೇನು ಅನ್ನೋದನ್ನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. 4th one ಕೇಸ್, ಔಟ್ಸೈಡ್ ಇಂಡಿಯಾದಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ನೆಕ್ಸ್ಟ್ ಲಾಸ್ಟ್ ಕೇಸ್, ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಇದ್ರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಸೊ 5 ಕೇಸನ್ನು ನೀಟಾಗಿ ಕಲ್ತ್ಕೊಳ್ಬೇಕು. ಜೊತೆಗೆ ನಿಮಗೆ ಈ ಸತಿ ಎಕ್ಸಾಮ್ನಲ್ಲಿ ಎಕ್ಸಮ್ಟೆಡ್ ಇನ್ಕಮ್ ಅಂತಂದರೆ ಏನು, 10 ಎಕ್ಸಮ್ಟೆಡ್ ಇನ್ಕಮ್ ಬರೀರಿ ಅಂತ ಕೇಳ್ತಾರೆ. ಕನ್ಫರ್ಮ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಸತಿನೂ ಎಕ್ಸಾಮ್ನಲ್ಲಿ ಎಕ್ಸಮ್ಟೆಡ್ ಇನ್ಕಮ್ ಬಗ್ಗೆ ಥಿಯರಿ ಕೇಳ್ತಾರೆ. ಏನಿರ್ಬೋದು ಎಕ್ಸಮ್ಟೆಡ್ ಇನ್ಕಮ್ ಅಂತಂದರೆ? ಯಾವ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ವೋ ಆ ಇನ್ಕಮ್ಮಿಗೆ ನಾವು ಎಕ್ಸಮ್ಟೆಡ್ ಇನ್ಕಮ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಕಾಲೇಜ್ನಲ್ಲಿ ಚೆನ್ನಾಗಿ ಓದಿದ್ದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಆ ಸ್ಕಾಲರ್ಶಿಪ್ಪಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ, ಯಾವುದೇ ಥರ ಟ್ಯಾಕ್ಸನ್ನು ಕಟ್ಟಲಿಕ್ಕಿಲ್ಲ. ಅಥವಾ ನಿಮ್ಮ ಫ್ರೆಂಡಾ, ನಿಮ್ಮ ರಿಲೇಟಿವಾ ಯಾರೋ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಅಥವಾ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರೋ ಗಿಫ್ಟ್ ಕೊಡ್ತಾ ಇದ್ದಾರೆ. ಆ ಗಿಫ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾ? ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಸೊ ಯಾವ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರಲ್ವೋ ಆ ಇನ್ಕಮ್ಮಿಗೆ ಎಕ್ಸಮ್ಟೆಡ್ ಇನ್ಕಮ್ ಅಂತ ಅಂತೀವಿ. ಎಕ್ಸಮ್ಟೆಡ್ ಇನ್ಕಮ್ಸ್ ಆರ್ ದೋಸ್ ಇನ್ಕಮ್ಸ್ ಆನ್ ವಿಚ್ ಟ್ಯಾಕ್ಸ್ ಈಸ್ ನಾಟ್ ಇಂಪೋಸ್ಡ್. ಯಾವುದರ ಮೇಲೆ ಟ್ಯಾಕ್ಸನ್ನು ಹೇರೋದಿಲ್ವೋ ಅಂಥ ಇನ್ಕಮಿಗೆ ನಾವು ಎಕ್ಸಮ್ಟೆಡ್ ಇನ್ಕಮ್ ಅಂತ ಅಂತೀವಿ. ಸೊ ಇವಿಷ್ಟು ನಾನು ನಿಮಗೆ ಕೋಡ್ ವರ್ಡ್ ಬರೆದಿದ್ದೀನಿ. PIGISII. P ಅಂದರೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್, ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್, ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಕೃಷಿ ಆದಾಯಕ್ಕೆ ನೀವು ಯಾವುದೇ ಥರ ಟ್ಯಾಕ್ಸನ್ನು ಪೇಮೆಂಟ್ ಮಾಡೋದು ಬೇಡ. ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮಿಗಾದರೆ ಮಾತ್ರ, ಫಾರಿನ್ ಅಗ್ರಿಕಲ್ಚರ್ ಇನ್ಕಮಿಗಾದರೆ ಟ್ಯಾಕ್ಸನ್ನು ಪೇಮೆಂಟ್ ಮಾಡಲಿಕ್ಕಿರುತ್ತೆ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅಪ್ ಟು 3,500 ಎಕ್ಸಮ್ಟೆಡ್. ಮೋರ್ ದ್ಯಾನ್ 3,500 ಇದ್ದರೆ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್, ಶೇರ್ ಆಫ್ ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI. ನೀವೇನಾದರೂ ಪೋಸ್ಟ್ ಆಫೀಸ್ SB ಅಕೌಂಟಲ್ಲಿ ದುಡ್ಡಿಟ್ಟು ಬಡ್ಡಿ ಬರ್ತಾ ಇದ್ದರೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ನಿಮ್ಮದೇನಾದರೂ ಪಾರ್ಟ್ನರ್ಶಿಪ್ ಫರ್ಮ್ ಇದ್ದು ಅದರಿಂದ ಇನ್ಕಮ್ ಆಗ್ತಾ ಇದ್ದರೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಅಥವಾ ನಿಮ್ಮ ಕುಟುಂಬದಿಂದ ಏನಾದರೂ ಪಾಲು ಬರ್ತಾ ಇದ್ದರೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿದ್ದು ಜಮೀನಿಂದ ಏನಾದರೂ ಪಾಲು ಬರ್ತಾ ಇದ್ದರೆ ಅಥವಾ ಆಸ್ತಿಲಿ ಪಾಲು ಬರ್ತಾ ಇದ್ದರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ದೆನ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ಯೂನಿಟ್ಸ್ ಏನಾದರೂ ನೀವು ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಇನ್ಕಮಿಗೂ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಇದೇ ಥರದ್ದು ಸುಮಾರು ಇನ್ಕಮ್ಗಳು ಬರುತ್ತೆ. ಬಟ್ ಈ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ನೀವು ಇವಿಷ್ಟನ್ನು ಕಲ್ತ್ಕೊಂಡ್ರೆ ಸಾಕು. ಪ್ರಾಬ್ಲಮ್ ಮಧ್ಯದಲ್ಲಿ, ಎಂಟ್ರೀಸ್ ಮಧ್ಯದಲ್ಲಿ ಈ ಎಂಟ್ರಿಗಳನ್ನು ಏನಾದರೂ ಕೊಟ್ಟಿದ್ದರೆ ನೀವು ಟ್ಯಾಕ್ಸಬಲ್ ಅಂತಲೂ ಬರೀಲಿಕ್ಕಿಲ್ಲ, ನಾನ್ ಟ್ಯಾಕ್ಸಬಲ್ ಅಂತಲೂ ಬರೀಲಿಕ್ಕಿಲ್ಲ, ಎಕ್ಸಮ್ಟೆಡ್ ಅಂತ ಬರೀಬೇಕು. ಏನು ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತೀನಿ. ನೋಡಿ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್, 2024 NEP ಕ್ವಶನ್ ಪೇಪರ್ ಪ್ರಾಬ್ಲಮ್. ನೋಡಿ, ಈಗ NEP ಆಗಿರೋದ್ರಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ಯೂನಿವರ್ಸಿಟಿಗೂ ಒಂದೇ ಸಿಲೆಬಸ್ ಇರುತ್ತೆ. ಸೊ NEP ಸ್ಕೀಮು 2024 ಕೇಳಿರುವಂಥ ಕ್ವಶನ್ ಪೇಪರ್ ಪ್ರಾಬ್ಲಮ್. ಕ್ವಶನ್ ಏನು ಕೊಡ್ತಾರೆ? ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಶ್ರೀ ಪ್ರಾಂಜಲ್ ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಶ್ರೀ ಪ್ರಾಂಜಲ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. 3 ಇಫ್ ಹಿ ಈಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. 3 ಕೇಸ್ ಕೊಟ್ಟಿದ್ದಾರೆ. ಸೊ 3 ಕಾಲಮ್ ಹಾಕೊಂಡಿದ್ದೀನಿ. ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. 10 ಎಂಟ್ರಿ ಕೊಟ್ಟಿದ್ದಾರೆ. 10 ಎಂಟ್ರಿನೂ ಟೈಪ್ಸ್ ಆಫ್ ಇನ್ಕಮ್ ಅಂಡರಲ್ಲಿ ಬರ್ಕೊಳ್ಳೋದು. ಈಗ ಅಮೌಂಟ್ ಬರಿಬೇಕಾ, ಅಮೌಂಟ್ ಬರಿಬಾರ್ದಾ ಅಂತ ಡಿಸೈಡ್ ಮಾಡುವಂಥದ್ದು ಈ ಕೇಸ್ ಪ್ರಕಾರನೇ ಪ್ರಾಬ್ಲಮ್ ಮಾಡ್ತಾ ಹೋದ್ರೆ ಆಯಿತು. ಫಸ್ಟ್ ಒನ್ ಎಂಟ್ರಿ ಏನು? ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್
ಶಿವಮೊಗ್ಗ. ನಾನು ಟೈಪ್ಸ್ ಆಫ್ ಇನ್ಕಮಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶಿವಮೊಗ್ಗ ಅಂದರೆ ಶಿವಮೊಗ್ಗದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಲಾಭ ಆಗ್ತಾ ಇದೆ. ಅರ್ನ್ ಆಗಿದ್ದೆಲ್ಲಿ? ಇಂಡಿಯಾದಲ್ಲಿ. ಎಲ್ಲಿ ರಿಸೀವ್ ಆಗಿದೆ ಅಂತ ಕೊಡಲಿಲ್ಲ. ಕೊಡದೇ ಇದ್ದಾಗ ಏನಂತ ಅಸ್ಯೂಮ್ ಮಾಡ್ಕೊಳ್ಬೇಕು? ಎಲ್ಲಿ ಅರ್ನ್ ಆಗಿರುತ್ತೋ ಅಲ್ಲೇ ರಿಸೀವ್ ಆಗ್ತಾ ಇದೆ. ಅರ್ನ್ ಆಗಿದ್ದು ಶಿವಮೊಗ್ಗದಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ, ರಿಸೀವ್ ಆಗ್ತಿರೋದು ಶಿವಮೊಗ್ಗದಲ್ಲಿ ಅಂತ ಅಂದ್ಕೊಳ್ಬೇಕು. ಅಂದರೆ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ ಏನಾಗುತ್ತೆ? ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್ ಅಂದರೆ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು? ಇಂಡಿಯಾದಲ್ಲಿ ಅರ್ನ್ ಆದರೆ, ಇಂಡಿಯಾದಲ್ಲೇ ರಿಸೀವ್ ಆದರೆ, ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ 3 ಕಾಲಮಿಗೆ ಅಮೌಂಟ್ ಬರೀಬೇಕು. ಎಷ್ಟು ಅಮೌಂಟ್ ಇದೆ? 24,000 ಇದೆ. ಸೊ 3 ಕಾಲಮಿಗೆ 24,000 ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. ನೀವು ಟ್ಯಾಕ್ಸಬಲ್ ಅಂತ ಬರೆಯೋದಲ್ಲ, ಅಮೌಂಟನ್ನು ಬರೀಬೇಕು. ನೆಕ್ಸ್ಟ್ ಎಂಟ್ರಿ ಏನಿದೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಿಜಾಪುರ್. ಬಿಜಾಪುರ್ನಲ್ಲಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಇನ್ಕಮ್ ಆಗ್ತಾ ಇದೆ, ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಸಿಂಗಾಪುರ್. ನೋಡಿ, ಕಂಟ್ರೋಲ್ಡ್ ಅಂತಿರೋದನ್ನು ಯಾವಾಗ ಕನ್ಸಿಡರ್ ಮಾಡಬೇಕು ಅಂತಂದರೆ, ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಡಲಿಲ್ಲ, ಕಂಟ್ರೋಲ್ ಫ್ರಮ್ ಸಿಂಗಾಪುರ್ ಅಂತ ಇದೆ. ಸೊ ಈಗ ಕಂಟ್ರೋಲ್ ಅಂತಿರೋದನ್ನ ಇಗ್ನೋರ್ ಮಾಡಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಬಿಜಾಪುರ್. ಅರ್ನ್ ಆಗಿರೋದಲ್ಲಿ ಬಿಜಾಪುರಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ. ಏನಂತ ಅಸ್ಯೂಮ್ ಮಾಡ್ಕೊಳ್ಬೇಕು? ಬಿಜಾಪುರಲ್ಲಿ ಅರ್ನ್ ಆಗಿ ಬಿಜಾಪುರಲ್ಲೇ ರಿಸೀವ್ ಆಗ್ತಾ ಇದೆ, ಅಂದರೆ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆಗ್ತಾ ಇದೆ. ಆನ್ಸರ್ ಏನಾಗುತ್ತೆ? ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 30,000 ಕೊಟ್ಟಿದ್ದಾರೆ. 30,000, 30,000, 30,000. ವೆರಿ ಇಂಪಾರ್ಟೆಂಟ್. ನೀವು ಅರ್ನ್ ಎಲ್ಲಾಗಿದೆ, ರಿಸೀವ್ ಎಲ್ಲಾಗಿದೆ, ಇವೆರಡನ್ನು ನೋಡಿದ್ರೆ ಸಾಕು. ಇಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ, ಅವೆಲ್ಲದನ್ನು ನೋಡೋದು ಬೇಡ. ಅರ್ನ್ ಆಗಿದ್ದೆಲ್ಲಿ, ರಿಸೀವ್ ಆಗಿದ್ದೆಲ್ಲಿ, ಅಷ್ಟೇ ಸಾಕು. ನೆಕ್ಸ್ಟ್ ಎಂಟ್ರಿ, ಪ್ರಾಫಿಟ್ ಫ್ರಮ್ ಸ್ಟೀಲ್ ಬಿಸ್ನೆಸ್ ಇನ್ ಲಂಡನ್, ವಿಚ್ ಈಸ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನೇಜ್ಡ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಲಂಡನಲ್ಲಿ ಸ್ಟೀಲ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಪ್ರಾಫಿಟ್ ಆಗ್ತಾ ಇದೆ. ಅರ್ನ್ ಆಗಿದ್ದಲ್ಲಿ ಲಂಡನ್ನಲ್ಲಿ, ಬೇರೆ ದೇಶದಲ್ಲಿ. ರಿಸೀವ್ ಆಗಿದ್ದು ಕೊಡಲಿಲ್ಲ. ಏನಂತ ಅಸ್ಯೂಮ್ ಮಾಡ್ಕೊಳ್ಬೇಕು? ಲಂಡನ್ನಲ್ಲೇ ರಿಸೀವ್ ಆಗ್ತಿದೆ. ರಿಸೀವ್ ಆಗಿದ್ದು ಕೊಡದೇ ಇದ್ದಾಗ ಎಲ್ಲಿ ಅರ್ನ್ ಆಗ್ತಿರುತ್ತೋ ಅಲ್ಲೇ ರಿಸೀವ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಆಯಿತು. ಲಂಡನಲ್ಲೇ ಅರ್ನ್ ಆಗಿದ್ದು, ಲಂಡನ್ನಲ್ಲೇ ರಿಸೀವ್ ಆಗಿದ್ದು. ಕಂಟ್ರೋಲ್ಡ್ ಫ್ರಮ್ ಬ್ಯಾಂಗ್ಳೂರ್, ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೋಡಿ, ಔಟ್ಸೈಡಲ್ಲಿ ಅರ್ನ್ ಆಗಿ ಔಟ್ಸೈಡಲ್ಲಿ ರಿಸೀವ್ ಆಗಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅನ್ನೋ ವರ್ಡ್ ಕೊಟ್ಟಿದ್ರೆ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕು, ಲಾಸ್ಟ್ ಕಾಲಮಿಗೆ ಅಮೌಂಟ್ ಬರೀಲಿಕ್ಕಿಲ್ಲ. ಎಷ್ಟು ಅಮೌಂಟ್ ಇದೆ? 42,000 ಇದೆ. ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಯಾವಾಗ ಫಸ್ಟ್ ಕಾಲಮಿಗೆ ಮಾತ್ರ ಬರೀಬೇಕು? ನೋಡಿ, 4th one ಕೇಸಿಗೆ 5th one ಕೇಸಿಗೆ ಡಿಫ್ರೆನ್ಸ್ ಏನು ಅಂತಂದರೆ, 4th one ಕೇಸು ಔಟ್ಸೈಡಲ್ಲೇ ಅರ್ನ್ ಆಗಬೇಕು, ಔಟ್ಸೈಡಲ್ಲೇ ರಿಸೀವ್ ಆದರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ರೆ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ನೆಕ್ಸ್ಟ್ ಎಂಟ್ರಿ, ಇನ್ಕಮ್ ಫ್ರಮ್ ಹೋಟೆಲ್ ಬಿಸ್ನೆಸ್ ಇನ್ ದುಬೈ. ದುಬೈಯಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಲಾಭ ಆಗ್ತಾ ಇದೆ. ಅಮೌಂಟ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್. ಎಲ್ಲಿ ಡೆಪಾಸಿಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ. ಅರ್ನ್ ಆಗಿದ್ದು ದುಬೈಯಲ್ಲಿ, ರಿಸೀವ್ ಆಗಿದ್ದು ಕೊಡಲಿಲ್ಲ. ಕೊಡದೇ ಇದ್ದಾಗ ದುಬೈಯಲ್ಲೇ ರಿಸೀವ್ ಮಾಡ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ದುಬೈಯಲ್ಲೇ ಅರ್ನ್ ಆಗಿದೆ, ದುಬೈಯಲ್ಲೇ ರಿಸೀವ್ ಆಗಿದೆ. ಅಂದರೆ ಔಟ್ಸೈಡ್ ಇಂಡಿಯಾದಲ್ಲೇ ಅರ್ನ್ ಆಗಿ ಔಟ್ಸೈಡ್ ಇಂಡಿಯಾದಲ್ಲೇ ರಿಸೀವ್ ಆಗ್ತಾ ಇದೆ. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಏನು ಕೊಡಲಿಲ್ಲ. ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 34,000 ಇದೆ. ಸೊ 34,000 ನಿಲ್ ನಿಲ್. ಸೊ ಪ್ರೀವಿಯಸ್ ಎಂಟ್ರಿಯಲ್ಲಿ ಏನಕ್ಕೆ 2 ಕಾಲಮಿಗೆ ಅಮೌಂಟ್ ಬರೆದ್ವಿ? ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಇತ್ತು. ಸೊ ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಇಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತಿಲ್ಲ. ಸೊ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ನೆಕ್ಸ್ಟ್ ಎಂಟ್ರಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಇನ್ ಇಂಡಿಯಾ. ಬಾಂಗ್ಲಾದೇಶದಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗ್ತಾ ಇದೆ, ಬಟ್ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ. ಅರ್ನು ಅಥವಾ ರಿಸೀವ್ ಯಾವುದಾದ್ರು ಒಂದು ಇಂಡಿಯಾದಲ್ಲಾದರೂ ಸಾಕು, ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್ ಆಗುತ್ತೆ. ಈಗ ರಿಸೀವ್ ಆಗ್ತಿರೋದು ಇಂಡಿಯಾದಲ್ಲಿ ರಿಸೀವ್ ಆದರೆ ಆನ್ಸರ್ ಏನಾಗುತ್ತೆ? ಟ್ಯಾಕ್ಸಬಲ್, ಟ್ಯಾಕ್ಸಬಲ್, ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 46,000 ಇದೆ. 46,000, 46,000, 46,000. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಜರ್ಮನಿ. ಜರ್ಮನಿಯಲ್ಲಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಲಾಭ ಆಗ್ತಾ ಇದೆ. ಅರ್ನ್ ಆಗಿರೋದು ಜರ್ಮನಿಯಲ್ಲಿ, ರಿಸೀವ್ ಆಗಿದ್ದು ಕೊಟ್ಟಿಲ್ಲ. ಕೊಡದೇ ಇದ್ದಾಗ ಜರ್ಮನಿಯಲ್ಲೇ ರಿಸೀವ್ ಆಗ್ತಿದೆ ಅಂತ ಅಂದ್ಕೊಳ್ಬೇಕು. ಜರ್ಮನಿಯಲ್ಲಿ ಅರ್ನ್ ಆಗಿ ಜರ್ಮನಿಯಲ್ಲೇ ರಿಸೀವ್ ಆದರೆ ಆನ್ಸರ್ ಏನಾಗುತ್ತೆ? ಜರ್ಮನಿಯಲ್ಲಿ ಅರ್ನ್ ಆಗಿ ಜರ್ಮನಿಯಲ್ಲಿ ರಿಸೀವ್ ಆದರೆ, ಔಟ್ಸೈಡ್ ಇಂಡಿಯಾದಲ್ಲೇ ಅರ್ನ್ ಆಗಿ ಔಟ್ಸೈಡ್ ಇಂಡಿಯಾದಲ್ಲೇ ರಿಸೀವ್ ಆದರೆ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 58,000 ಇದೆ. 58,000,
ನಿಲ್ ನಿಲ್. ನೆಕ್ಸ್ಟ್ ಎಂಟ್ರಿ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಎ ಲ್ಯಾಂಡ್ ಇನ್ ಶಿಕಾರಿಪುರ. ಶಿಕಾರಿಪುರ ಇಂಡಿಯಾದಲ್ಲೇ ಬರುತ್ತೆ ಅಂತ ಅಂದ್ಕೊಂಡು ಟ್ಯಾಕ್ಸಬಲ್ ಅಂತ ಬರೆಯೋದಲ್ಲ. ಕೆಲವೊಂದು ಎಂಟ್ರಿಗಳನ್ನು ಕೊಟ್ಟಾಗ ಅದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರುತ್ತೆ. ಕೆಲವೊಂದು ಎಂಟ್ರಿ ಯಾವುದು ಅಂತ ಪ್ರಾಬ್ಲಮ್ ಮಾಡ್ತಾ ಬರುವಂಥ ಎಂಟ್ರಿಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಎ ಲ್ಯಾಂಡ್ ಇನ್ ಶಿಕಾರಿಪುರ. ಶಿಕಾರಿಪುರ ಇಂಡಿಯಾದಲ್ಲೇ ಬರುತ್ತೆ. ಒಂದು ವೇಳೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಟ್ಯಾಕ್ಸ್ ಕಟ್ಟಬೇಕು. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಎಕ್ಸೆಂಪ್ಟೆಡ್, ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಸೊ ನೀವು ಇಲ್ಲಿ ಏನಂತ ಬರೀಬೇಕು, ಡ್ಯಾಶ್ ಬರೆಯೋದಲ್ಲ, ಎಕ್ಸೆಂಪ್ಟೆಡ್ ಅಂತಲೇ ಬರೀಬೇಕು. ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್ 8th one ಎಂಟ್ರಿ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಬ್ರೆಜಿಲ್ 90,000, 1/3 ಆಫ್ ದ ಅಮೌಂಟ್ ರಿಸೀವ್ಡ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಈ ಥರದ ಎಂಟ್ರಿಗಳನ್ನು ಎಕ್ಸಾಮ್ನಲ್ಲಿ ಹೆಚ್ಚಾಗಿ ಕೊಡ್ತಾರೆ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಬ್ರೆಜಿಲ್ ಅಂದರೆ ಬ್ರೆಜಿಲಲ್ಲಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಲಾಭ ಆಗ್ತಾ ಇದೆ. 1/3 ಆಫ್ ದ ಅಮೌಂಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನಾನು ನೆಕ್ಸ್ಟ್ ಲೈನಲ್ಲಿ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಬರ್ಕೊಳ್ತಾ ಇದ್ದೀನಿ. 1/3 ರಿಸೀವ್ಡ್ ಇನ್ ಇಂಡಿಯಾ. ಎಷ್ಟು ಅಮೌಂಟ್ ಕೊಟ್ಟಿದ್ರು? 90,000 ಕೊಟ್ಟಿದ್ರು. ಸೊ 90,000 ಇಂಟು 1/3. ಸೊ 3 - 1 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ. 2/3 ಎಲ್ಲಿ ರಿಸೀವ್ ಆಗ್ತಿದೆ ಅಂತ ಅರ್ಥ. ಹಾಗಾದರೆ 2/3 ರಿಸೀವ್ಡ್ ಇನ್ 1/3 ಇಂಡಿಯಾದಲ್ಲಿ ರಿಸೀವ್ ಆಗ್ತಿದೆ ಅಂತಂದರೆ, ಇನ್ನು ಉಳಿದಿರೋ 2/3 ಎಲ್ಲಿ ರಿಸೀವ್ ಆಗ್ತಿದೆ? 2/3 ರಿಸೀವ್ಡ್ ಇನ್ ಬ್ರೆಜಿಲ್. ಸೊ 90,000 ಇಂಟು 2/3 ಹೀಗೆ ಕೊಟ್ಟಾಗ ನೀವು ಸ್ಪ್ಲಿಟ್ ಮಾಡಿ 2 ಎಂಟ್ರಿ ಆಗಿ ಬರೀಬೇಕು. 90,000 ಅಮೌಂಟ್ ಕೊಟ್ಟಿದ್ದಾರೆ, 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. 90,000ಗೆ 1/3 ಮಾಡಿದಾಗ 3 × 9 30,000 ಬರುತ್ತೆ. 30,000 ಬ್ರೆಜಿಲಲ್ಲಿ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆಗ್ತಾ ಇದೆ. ಇಂಡಿಯಾದಲ್ಲೇ ರಿಸೀವ್ ಆದರೆ ಆನ್ಸರ್ ಏನು? ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಆದರೆ ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಎಷ್ಟು ಅಮೌಂಟ್ ಇದೆ? 90,000ಗೆ 1/3 ಮಾಡಿದಾಗ 30,000 ಬರುತ್ತೆ. ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಸೊ 30,000 30,000 30,000. ನೆಕ್ಸ್ಟ್ 2/3 3 × 9 3 × 6 60,000 ಬರುತ್ತೆ. 60,000 ರಿಸೀವ್ ಆಗಿದ್ದಲ್ಲಿ ಬ್ರೆಜಿಲಲ್ಲೇ ಅರ್ನ್ ಆಗಿ ಬ್ರೆಜಿಲಲ್ಲೇ ರಿಸೀವ್ ಆಗ್ತಾ ಇದೆ. ಆನ್ಸರ್ ಏನಾಗುತ್ತೆ? ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ 60,000 ನಿಲ್ ನಿಲ್. ಸೊ ಒಂದೇ ಎಂಟ್ರಿಯನ್ನು ಸ್ಪ್ಲಿಟ್ ಮಾಡಿ ಬರೀಬೇಕು. ನೀವು ಕ್ರಾಸ್ ಚೆಕ್ ಮಾಡಬೇಕು. ನಿಮ್ಮ ಕಾಲಮಲ್ಲಿ ಬರೆದಿರುವಂಥ ಅಮೌಂಟನ್ನು ಆ್ಯಡ್ ಮಾಡಿದಾಗ ಕ್ವಶನಲ್ಲಿರುವಂಥ ಅಮೌಂಟೇ ಬರಬೇಕು. 60 + 30 90. 90ಗಿಂತ ಜಾಸ್ತಿನೂ ಬರಲಿಕ್ಕಿಲ್ಲ, ಕಮ್ಮಿನೂ ಬರಲಿಕ್ಕಿಲ್ಲ. ಹೀಗೆ ಕೊಟ್ಟಾಗ ವಿತಿನ್ ಬ್ರಾಕೆಟ್ನಲ್ಲಿ ಏನಾದರೂ ಕೊಟ್ಟಾಗ ಸ್ಪ್ಲಿಟ್ ಮಾಡಿ ಬರೀಬೇಕಾಗತ್ತೆ. ಇಂಡಿಯಾದಲ್ಲಿ ರಿಸೀವ್ ಆದರೆ ಆನ್ಸರ್ ಏನು? ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಇನ್ನು ಉಳಿದಿರೋ ಅಮೌಂಟು 90,000ದಲ್ಲಿ 30,000 ಇಂಡಿಯಾದಲ್ಲಿ ರಿಸೀವ್ ಆಗಿದೆ. ಉಳಿದಿರೋ ಅಮೌಂಟ್ ಎಷ್ಟು? 90ರಲ್ಲಿ 30 ಹೋದರೆ 60,000 ರೂಪಾಯಿ ಬ್ರೆಜಿಲಲ್ಲೇ ರಿಸೀವ್ ಆಗಿದೆ ಅಂತ ಅರ್ಥ. ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್. ನೆಕ್ಸ್ಟ್ 9th one ಎಂಟ್ರಿ ಏನು ಕೊಟ್ಟಿದ್ದಾರೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಅಮೇರಿಕಾ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಅಮೇರಿಕಾ. ಅಮೇರಿಕಾದಲ್ಲಿರೋ ಮನೆಯಿಂದ ಲಾಭ ಆಗ್ತಿದೆ ಅಂದರೆ ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ವಿತಿನ್ ಬ್ರಾಕೆಟಲ್ಲಿ ಏನನ್ನು ಕೊಟ್ಟಿದ್ದಾರೆ? ಹಾಫ್ ಆಫ್ ದ ಅಮೌಂಟ್ ರಿಸೀವ್ಡ್ ಇನ್ ಡೆಲ್ಲಿ. ಹಾಫ್ ರಿಸೀವ್ಡ್ ಇನ್ ಡೆಲ್ಲಿ. ಹಾಗಾದರೆ ರಿಮೈನಿಂಗ್ ಹಾಫ್ ಎಲ್ಲಿ ರಿಸೀವ್ ಆಗ್ತಿದೆ ಅಂತ ಅರ್ಥ? ಹಾಫ್ ರಿಸೀವ್ಡ್ ಇನ್ ಡೆಲ್ಲಿ ಅಂತಂದರೆ ಇನ್ನು ರಿಮೈನಿಂಗ್ ಹಾಫ್ ರಿಸೀವ್ ಆಗ್ತಿರೋದು ಅಮೇರಿಕಾದಲ್ಲಿ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಕೊಟ್ಟಿರೋವಂಥ ಅಮೌಂಟು 50,000. 50,000 ಇಂಟು ಹಾಫ್ 50,000 ಇಂಟು ಹಾಫ್ ಅಂದರೆ ಅರ್ಧ ಇಂಡಿಯಾದಲ್ಲಿ ರಿಸೀವ್ ಆಗಿದೆ, ಅರ್ಧ ಅಮೇರಿಕಾದಲ್ಲಿ ರಿಸೀವ್ ಆಗಿದೆ. ಇಂಡಿಯಾದಲ್ಲಿ ರಿಸೀವ್ ಆದರೆ, ಡೆಲ್ಲಿಯಲ್ಲಿ ರಿಸೀವ್ ಆದರೆ ಆನ್ಸರ್ ಏನು? ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಆದರೆ ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. 50,000ದ ಅರ್ಧ 25,000. 25,000 ಇಂಡಿಯಾದಲ್ಲೇ ರಿಸೀವ್ ಆಗಿರೋದ್ರಿಂದ ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಇನ್ನು ಉಳಿದಿರುವಂಥ ಅಮೌಂಟು ಅಮೇರಿಕಾದಲ್ಲೇ ಅರ್ನ್ ಆಗಿ ಅಮೇರಿಕಾದಲ್ಲೇ ರಿಸೀವ್ ಆಗಿದೆ. ಬೇರೆ ದೇಶದಲ್ಲೇ ಅರ್ನ್ ಆಗಿ ಬೇರೆ ದೇಶದಲ್ಲೇ ರಿಸೀವ್ ಆದರೆ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್. ಸೊ 25,000 ನಿಲ್ ನಿಲ್. ಅಲ್ಲಿಗೆ 9th ಎಂಟ್ರಿ ಕಂಪ್ಲೀಟ್ ಆಯಿತು. ಲಾಸ್ಟ್ 10th one ಎಂಟ್ರಿ. 10th ಎಂಟ್ರಿ ಏನು ಕೊಟ್ಟಿದ್ದಾರೆ? ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಜಪಾನ್ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಗುಜರಾತ್. ಪ್ರಾಫಿಟ್ ಫ್ರಮ್ ಲಾಸ್ಟ್ ಎಂಟ್ರಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಜಪಾನ್ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಗುಜರಾತ್.
ಜಪಾನಲ್ಲಿರೋ ಬಿಸ್ನೆಸ್ಸಿಂದ ಲಾಭ ಆಗ್ತಾ ಇದೆ, ಅದನ್ನು ಗುಜರಾತಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. 88,000 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಏನಾದರೂ ವಿತಿನ್ ಬ್ರಾಕೆಟ್ನಲ್ಲಿ ಕೊಡದೇ ಇದ್ದರೆ ಅವಾಗ ಆನ್ಸರ್ ಏನಾಗ್ತಿತ್ತು, ಜಪಾನಲ್ಲೇ ಅರ್ನ್ ಆಗಿ ಜಪಾನಲ್ಲೇ ರಿಸೀವ್ ಆಗಿ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬೇರೆ ದೇಶದಲ್ಲೇ ಅರ್ನ್ ಆಗಿ ಬೇರೆ ದೇಶದಲ್ಲೇ ರಿಸೀವ್ ಆಗಿ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಿದ್ರೆ ಆನ್ಸರ್ ಏನು, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. 88,000 ಕೊಟ್ಟಿದ್ದಾರೆ, 88 ನಿಲ್. ಈ 9th ಒನ್ ಎಂಟ್ರಿಗೂ ಅದೇ ಥರನೇ ವಿತಿನ್ ಬ್ರಾಕೆಟ್ನಲ್ಲಿ ಕೊಡದೇ ಇದ್ರೆ ಏನಾಗ್ತಿತ್ತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಅಮೇರಿಕಾದಲ್ಲೇ ಅರ್ನ್ ಆಗಿ ಅಮೇರಿಕಾದಲ್ಲೇ ರಿಸೀವ್ ಆಗ್ತಾ ಇದೆ, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಈ ಬ್ರೆಜಿಲ್ ಎಂಟ್ರಿನೂ ಅಷ್ಟೇ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಏನಕ್ಕೆ ಸ್ಪ್ಲಿಟ್ ಮಾಡಿ ಬರ್ತಿದ್ದೀವಿ ಅಂತಂದರೆ ವಿತಿನ್ ಬ್ರಾಕೆಟ್ನಲ್ಲಿ ಕೊಟ್ಟಿರೋದ್ರಿಂದ ಇಂಡಿಯಾದಲ್ಲಿ ರಿಸೀವ್ ಆಗ್ತಿದೆ ಅಂತ ಕೊಟ್ಟಿರೋದ್ರಿಂದ ಸ್ಪ್ಲಿಟ್ ಮಾಡಿ ಬರ್ತಿದ್ದೀವಿ. ಇಲ್ಲೂ ಅದೇ ಥರನೇ ವಿತಿನ್ ಬ್ರಾಕೆಟ್ನಲ್ಲಿ ಹಾಫ್ ಆಫ್ ದ ಅಮೌಂಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. 88,000 ಇನ್ ಹಾಫು 44,000 ಆಗುತ್ತೆ. 44,000 ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. ರಿಸೀವ್ಡ್ ಇನ್ ಇಂಡಿಯಾಕ್ಕೆ ಎಂಟ್ರಿ ಏನಾಗುತ್ತೆ, ಟ್ಯಾಕ್ಸಬಲ್. ಸೊ 44,000 ಸೊ ರಿಮೈನಿಂಗ್ 44,000 ಎಲ್ಲಿ ರಿಸೀವ್ ಆಗ್ತಿದೆ, ಜಪಾನಲ್ಲೇ ಅರ್ನ್ ಆಗಿ ಜಪಾನಲ್ಲೇ ರಿಸೀವ್ ಆಗ್ತಾ ಇದೆ. ಬಟ್ ಕಂಟ್ರೋಲ್ ಫ್ರಮ್ ಗುಜರಾತ್, ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತಲೂ ಕೊಟ್ಟಿದ್ದಾರೆ. ಈ ಲಾಸ್ಟ್ ಪ್ರೀವಿಯಸ್ 2 ಎಂಟ್ರಿಯಲ್ಲಿ ಕಂಟ್ರೋಲ್ಡ್ ಅಂತ ಇರಲಿಲ್ಲ, ಇಲ್ಲಿ ಕಂಟ್ರೋಲ್ಡ್ ಅಂತ ಇದೆ. ಸೊ ಎಂಟ್ರಿ ಏನಾಗುತ್ತೆ, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಸೊ 88,000 ಇನ್ನು ಹಾಫ್ ಮಾಡಿದಾಗ 44,000 ಬರುತ್ತೆ. 44,000 ನೀಲ್. ನೀವು ಕೇಳ್ಬೋದು ಲಾಸ್ಟ್ 3 ಎಂಟ್ರಿ ಒಂದೇ ಥರ ಇದೆ, ಬಟ್ ಇಲ್ಲಿ ಏನಕ್ಕೆ 2 ಕಾಲಮಿಗೆ ಅಮೌಂಟ್ ಬರೆದಿದ್ದು ಅಂತಂದರೆ, ಇಲ್ಲಿ ಫಸ್ಟ್ 8th ಒನ್ ಎಂಟ್ರಿಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಇರಲಿಲ್ಲ, 9th ಒನ್ನಲ್ಲೂ ಕಂಟ್ರೋಲ್ ಫ್ರಮ್ ಇಂಡಿಯಾ ಇರಲಿಲ್ಲ, ಬಟ್ ಲಾಸ್ಟ್ ಎಂಟ್ರಿಯಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟಾಗ ಎಂಟ್ರಿ ಏನಾಗುತ್ತೆ, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಈ ಥರ 1/2, 1/3 ಹಾಗೆಲ್ಲ ಕೊಡೋ ಬದಲು ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು. 40% ರಿಸೀವ್ಡ್ ಇನ್ ಇಂಡಿಯಾ, 100ರಲ್ಲಿ 40 ಕಳೆದ್ರೆ ಉಳಿಯೋದೆಷ್ಟು, 60% ರಿಸೀವ್ಡ್ ಇನ್ ಬ್ರೆಜಿಲ್ ಅಂತ ಅರ್ಥ. ಅಥವಾ ಈಗ ಹಾಫ್ ಅಂತ ಕೊಡೋ ಬದಲು 1/5 ಅಂತ ಕೊಡ್ಬೋದು. 1/5 ರಿಸೀವ್ಡ್ ಇನ್ ಡೆಲ್ಲಿ. 5ರಲ್ಲಿ 1 ಕಳೆದ್ರೆ ಉಳಿಯೋದೆಷ್ಟು, 4. ಸೊ 4/5 ಎಲ್ಲಿ ರಿಸೀವ್ ಆಗ್ತಿದೆ ಅಂತ ಅರ್ಥ, 4/5 ರಿಸೀವ್ಡ್ ಇನ್ ಅಮೇರಿಕಾ. ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು. ನೋಡಿ, ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಲ್ಲಿ ಅರ್ನ್ ಆಗ್ತಿದೆ, ಎಲ್ಲಿ ರಿಸೀವ್ ಆಗ್ತಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಎಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ, ಕೆಲವೊಂದ್ಸರಿ ರೆಮಿಟೆಡ್ ಟು ಇಂಡಿಯಾ, ಬ್ರಾಟ್ ಟು ಇಂಡಿಯಾ ಅಂತ ಕೊಟ್ಟಿರ್ತಾರೆ. ರೆಮಿಟೆಡ್ ಟು ಇಂಡಿಯಾ, ಬ್ರಾಟ್ ಟು ಇಂಡಿಯಾ ಅಂತ ಕೊಟ್ಟರೆ ಕನ್ಸಿಡರ್ ಮಾಡಬಾರ್ದು. ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ ಅಷ್ಟೇ ಇಂಪಾರ್ಟೆಂಟ್. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಲಾಸ್ಟಿಗೆ ಎಲ್ಲ ಕಾಲಮ್ ಟೋಟಲ್ ಮಾಡಿದರೆ ಪ್ರಾಬ್ಲಮ್ ಮುಗೀತು. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ 462, 285, 199. ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಫಸ್ಟ್ ಕೊಟ್ಟಿರೋ ಎಂಟ್ರಿಗಳನ್ನಷ್ಟು ಟೈಪ್ಸ್ ಆಫ್ ಇನ್ಕಮ್ ಅನ್ನೋದು ಬರ್ಕೊಳ್ಳಿ. ಏನೂ ಗೊತ್ತಾಗಲಿಲ್ಲ ಅಂತಂದರೆ 3 ಕಾಲಮಿಗೆ ಅಮೌಂಟ್ ಬರೆದಿಟ್ಟರು 10ಗೆ ಒಂದು 4 to 5 ಮಾರ್ಕ್ಸನ್ನು ಈಸಿಯಾಗಿ ಗೇನ್ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಸೊ ಈ ಥರದಲ್ಲಿ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಪ್ರಾಬ್ಲಮನ್ನು ಮಾಡ್ಬೋದು. ಸೊ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಬರುತ್ತೆ. ಆ ಥರ ಅಡ್ಜಸ್ಟ್ಮೆಂಟ್ ಇರೋ ಪ್ರಾಬ್ಲಮ್ಗಳನ್ನು, ಫಾರ್ ಎಕ್ಸಾಂಪಲ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದಾರೆ. ಈಗ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಅಂತ ಕೊಟ್ಟರೆ ಏನು ಮಾಡಬೇಕು, ಬಾಂಗ್ಲಾದೇಶದಲ್ಲಿ ಅರ್ನ್ ಆಗಿರುತ್ತೆ, ಬಾಂಗ್ಲಾದೇಶದಲ್ಲಿ ರಿಸೀವ್ ಆಗಿರುತ್ತೆ, ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್. ಅಗ್ರಿಕಲ್ಚರ್ ಇನ್ಕಮ್ಮೇ ಎಕ್ಸೆಂಪ್ಟೆಡ್ ಅಲ್ಲ. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಮಾತ್ರ ಎಕ್ಸೆಂಪ್ಟೆಡ್, ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಟ್ಯಾಕ್ಸಬಲ್. ಅದೇ ಥರ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಬರುತ್ತೆ. ಆ ಅಡ್ಜಸ್ಟ್ಮೆಂಟ್ ಇರೋ ಪ್ರಾಬ್ಲಮ್ಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ಕಲಿಬೇಕಾಗಿರೋದು ಈ 5 ಕೇಸ್ಗಳನ್ನು ಕಲಿತರಾಯಿತು. ಯಾವಾಗ 3 ಕಾಲಮಿಗೆ ಅಮೌಂಟ್ ಬರೀಬೇಕು, ಇಂಡಿಯಾದಲ್ಲಿ ಅರ್ನ್ ಆದರೆ, ಇಂಡಿಯಾದಲ್ಲಿ ರಿಸೀವ್ ಆದರೆ, ಇಂಡಿಯಾದಲ್ಲಿ ಅರ್ನ್ ಆಗಿ ಇಂಡಿಯಾದಲ್ಲಿ ರಿಸೀವ್ ಆದರೆ 3 ಕಾಲಮಿಗೆ ಅಮೌಂಟ್ ಬರೀಬೇಕಾಗುತ್ತೆ. ಯಾವಾಗ ಫಸ್ಟ್ ಕಾಲಮಿಗೆ ಮಾತ್ರ ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆದರೆ ಫಸ್ಟ್ ಕಾಲಮಿಗೆ ಮಾತ್ರ. ಯಾವಾಗ ಫಸ್ಟ್ 2 ಕಾಲಮಿಗೆ ಔಟ್ಸೈಡಲ್ಲೇ ಅರ್ನ್ ಆಗಿ ಔಟ್ಸೈಡಲ್ಲೇ ರಿಸೀವ್ ಆಗಿ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಕೊಟ್ಟರೆ ಫಸ್ಟ್ 2 ಕಾಲಮಿಗೆ ಅಮೌಂಟ್ ಬರೀಬೇಕಾಗುತ್ತೆ. ಸೊ ಇವಿಷ್ಟನ್ನು ನೀಟಾಗಿ ಕಲ್ತ್ಕೊಂಡ್ರೆ ನೀವು ಎಷ್ಟೇ ಪ್ರಾಬ್ಲಮ್ ಟಫ್ ಕೊಟ್ಟರು ಈಸಿಯಾಗಿ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.